ಕರ್ನಾಟಕದಲ್ಲಿ 6 ರಂಗಾಯಣಗಳಿದ್ದಾವೆ. ನಮ್ಮ ದಾವಣಗೆರೆ ರಂಗಾಯಣ ವೃತ್ತಿ ರಂಗಭೂಮಿಗೆ ಸೇರಿರ್ತಕ್ಕಂಥ ರಂಗಾಯಣದು. ಅಂದರೆ ವೃತ್ತಿ ರಂಗಭೂಮಿ ಅಂತ ಹೇಳಿದ್ರೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಕಂಪನಿ ನಾಟಕಗಳಿಗೆ ಕನ್ನಡ ರಂಗಭೂಮಿಗೆ 150 ವರ್ಷಗಳ ಒಂದು ಚಾರಿತ್ರಿಕ ಇತಿಹಾಸ ಇದೆ. ಆ 150 ವರ್ಷಗಳಕ್ಕೂ ಹೆಚ್ಚು ಇತಿಹಾಸ ಇರತಕ್ಕಂಥ ಕನ್ನಡ ರಂಗಭೂಮಿಯ ಉದ್ದಕ್ಕೂ ಕೂಡ ವೃತ್ತಿ ರಂಗಭೂಮಿ ಜೀವಂತವಾಗಿದೆ ಮತ್ತು ತನ್ನ ವೈಭವವನ್ನು ಕೂಡ ಮೆರೆಕೊಂಡು ಬಂದಿರತಕ್ಕಂಥದ್ದು. ತೀರ ಇತ್ತೀಚೆಗೆ ನಾನು ಅನುದಾನ ಸಮಿತಿಯ ಅಧ್ಯಕ್ಷನಾಗಿ ಕೆಲಸ ಮಾಡುವಾಗ 26 ಕಂಪನಿಗಳು ವರ್ತಮಾನದಲ್ಲಿ ಅವು ತಮ್ಮ ಕ್ರಿಯಾಶೀಲವಾಗಿದ್ದಾವೆ ಅಂತ ಅನ್ನೋದು ಗೊತ್ತಾಗಿದ್ದು. ಆ 26 ಕಂಪನಿಗಳು ಇವತ್ತು ಹೆಚ್ಚು ಕಮ್ಮಿ ಉತ್ತರ ಕರ್ನಾಟಕದಲ್ಲಿ ಜಾಸ್ತಿ ಇದ್ದಾವೆ. ಆ ಕಡೆ ಚಿತ್ರದುರ್ಗ ಆ ಕಡೆ ನಾಟಕ ಕಂಪನಿಗಳು ಇಲ್ಲ. ಆದರೆ ನಾಟಕಗಳು ಇಲ್ಲ ಅಂತ ಅರ್ಥ ಅಲ್ಲ. ಅಲ್ಲಿ ಪ್ರತಿಯೊಂದು ಊರುಗಳಲ್ಲಿಯೂ ಕೂಡ ವೃತ್ತಿ ರಂಗಭೂಮಿಯೇ ಸಂಬಂಧಪಟ್ಟಿರ್ತಕ್ಕಂಥ ಅದೇ ಸಂವೇದನೆಗಳಿರ್ತಕ್ಕಂಥ ಪೌರಾಣಿಕ ನಾಟಕಗಳನ್ನು ಆಡ್ತಾರೆ. ನಾನು ಅಧ್ಯಯನ ಮಾಡಿದ ಪ್ರಕಾರ ಒಂದು ವರ್ಷಕ್ಕೆ ಕರ್ನಾಟಕದಲ್ಲಿ 6000ಕ್ಕೂ ಹೆಚ್ಚು ಗ್ರಾಮ ಪಂಚಾಯಿತಿಗಳಿದ್ದಾವೆ. ಪ್ರತಿಯೊಂದು ಪಂಚಾಯಿತಿಯಲ್ಲೂ ಕೂಡ ಕನಿಷ್ಠ ಅಂದರೂ ಕೂಡ 2-3 ಹಳ್ಳಿಗಳಲ್ಲಿ ನಾಟಕಗಳು ಖಂಡಿತವಾಗೂ ಆಗ್ತವೆ. ಇಡೀ ಕರ್ನಾಟಕದ ತುಂಬ ಅಂದರೆ ಹೆಚ್ಚು ಕಮ್ಮಿ 27,000 ಗ್ರಾಮಗಳು ಇರ್ತಕ್ಕಂಥ ಕರ್ನಾಟಕ ಸಂದರ್ಭದಲ್ಲಿ 6,000 ಗ್ರಾಮ ಪಂಚಾಯಿತಿಗಳು ಇರ್ತಕ್ಕಂಥ ಸಂದರ್ಭದಲ್ಲಿ 6,000 ಗ್ರಾಮ ಪಂಚಾಯಿತಿಗಳಲ್ಲಿ ಒಂದು ಪಂಚಾಯಿತಿಗೆ 2ರಿಂದ 3 ನಾಟಕಗಳು ಆಗ್ತವೆ. ವರ್ಷಕ್ಕೆ 2-3 ನಾಟಕಗಳನ್ನು ಆಡ್ತಾರೆ ಅವರು. ಆ ನಾಟಕಗಳು ಹೇಗಿರ್ತಾವಪ್ಪ ಅಂದರೆ ಖಂಡಿತವಾಗಲೂ ನಮ್ಮ ವೃತ್ತಿ ರಂಗಭೂಮಿಯ ಸ್ವರೂಪ, ಅದರ ಕಾರ್ಯಚಟುವಟಿಕೆ ಇದಾವಲ್ಲ ತದ್ರೂಪಿಯಾಗಿ ಇರ್ತವೆ. ವಿಶೇಷವಾಗಿ ದಕ್ಷಿಣ ಕರ್ನಾಟಕದಲ್ಲಿ ನಾನು ಅಧ್ಯಯನ ಮಾಡಿದ ಹಾಗೆ 14 ಜಿಲ್ಲೆಗಳಲ್ಲಿ ಪ್ರತಿ ವರ್ಷವೂ ಕೂಡ ಅಲ್ಲಿ ಹತ್ತತ್ರ ಅಂದರೂ 9,000ಕ್ಕೂ ಹೆಚ್ಚು ನಾಟಕಗಳಾಗ್ತವೆ. ಇಡೀ ಕರ್ನಾಟಕದಾದ್ಯಂತ ಒಂದು ವರ್ಷಕ್ಕೆ 16ರಿಂದ 18,000 ನಾಟಕಗಳಾಗ್ತವೆ. ಅವರು ಯಾರೂ ಕೂಡ ಸರ್ಕಾರದ ಯಾವುದೇ ಅನುದಾನವನ್ನು ಪಡೆಯುವುದಿಲ್ಲ. ಆ ಎಲ್ಲ 18,000 ನಾಟಕಗಳು ಕೂಡ ಅಕ್ಷರಶಃ ಅವು ವೃತ್ತಿ ರಂಗಭೂಮಿಯ ನಾಟಕಗಳೇ ಆಗಿದ್ದಾವೆ. ಅದಕ್ಕಾಗಿ ನಾನೊಂದು ಯೋಜನೆಯನ್ನು ರೂಪಿಸಿದೆ. ಅದು ಕಾರ್ಯಗತ ಆಗಲಿಲ್ಲ. ಅಂದರೆ 16ರಿಂದ 18,000 ನಾಟಕಗಳಿದಾವಲ್ಲ, ನಮ್ಮ ಗ್ರಾಮೀಣರು ತಾವೇ ದುಡ್ಡನ್ನು ಹಾಕಿ ತಾವೇ ನಾಟಕವನ್ನು ಬರೆದು ತಾವೇ ನಿರ್ದೇಶನ ಮಾಡಿ ಅದಕ್ಕಾಗಿ ಒಂದು ನಾಟಕಕ್ಕೆ 3.5ರಿಂದ 5 ಲಕ್ಷದವರೆಗೆ ಖರ್ಚು ಮಾಡ್ತಾರೆ. ಒಂದು ನಾಟಕಕ್ಕೆ ಅವರು ಕನಿಷ್ಠ ಅಂತ ಹೇಳಿದ್ರು ಕೂಡ ಇವತ್ತಿಗೂ ಕೂಡ ಅದು ಉತ್ತರ ಕರ್ನಾಟಕದಲ್ಲಿ ಜಾಸ್ತಿ ಅಲ್ಲಿ ಸಾಮಾಜಿಕ ನಾಟಕಗಳಾಗ್ತವೆ. ದಕ್ಷಿಣ ಕರ್ನಾಟಕದಲ್ಲಿ ಅಲ್ಲಿ ಹೆಚ್ಚು ಪೌರಾಣಿಕ ನಾಟಕಗಳಾಗ್ತವೆ. ಅಲ್ಲಲ್ಲಿ ಐತಿಹಾಸಿಕ ನಾಟಕಗಳು ಕೂಡ ಆಗ್ತವೆ. ಈ 18,000 ನಾಟಕಕ್ಕೆ 80 ಕೋಟಿಯಿಂದ 100 ಕೋಟಿ ಜನ ಖರ್ಚು ಮಾಡ್ತಾರೆ. ಜನರೇ ತಾವು ಕೈಯಿಂದ ಹಾಕಿ 80ರಿಂದ 100 ಕೋಟಿ ರೂಪಾಯಿ ಖರ್ಚು ಮಾಡ್ತಾರೆ. ಅದೇನು ಸಾಮಾನ್ಯವಾಗಿರ್ತಕ್ಕಂಥ ಹಣ ಅಲ್ಲ. ಅಂದರೆ ಇದು ಜನಸಾಮಾನ್ಯರ ರಂಗಭೂಮಿ, ಜನಸಾಮಾನ್ಯರ ವಿಶ್ವವಿದ್ಯಾಲಯ, ಜನಸಾಮಾನ್ಯರ. ಅದಕ್ಕೆ ಏಣಿಗೆ ಬಾಳಪ್ಪನವರು ಒಂದು ಮಾತು ಹೇಳ್ತಿದ್ರು, ಆಧುನಿಕ ರಂಗಭೂಮಿಯ ನಾಟಕಗಳು ಬುದ್ಧಿಜೀವಿಯ ಮೆದುಳಿಗೆ ಮುಟ್ತವೆ, ಆದರೆ ನಮ್ಮ ವೃತ್ತಿ ಕಂಪನಿ ನಾಟಕಗಳು ಅವು ಜನರ ಹೃದಯಕ್ಕೆ ಮುಟ್ತಾವ ಅಂತ ಹೇಳಿದ್ರು. ಅಂದರೆ ಹೃದಯ ಸ್ಪರ್ಶಿ ಮತ್ತು ತಲಸ್ಪರ್ಶಿ ನಾಟಕಗಳು ಕನ್ನಡದ ಸಂದರ್ಭದಲ್ಲಿ ಇದಾವೆ ಅಂತ ಅನ್ನೋದನ್ನು ನಾವು ಗಮನಿಸಬೇಕಾಗಿದೆ. ಹಾಗಿರುವಾಗ ನಾನು ರಂಗಾಯಣಕ್ಕೆ ನಿರ್ದೇಶಕನಾಗಿ ಬಂದ ಮೇಲೆ ಬರೀ ಕಂಪನಿಗಳು ಮಾತ್ರ ವೃತ್ತಿ ರಂಗಭೂಮಿ ಅಲ್ಲ, ಆದರೆ ಹಳ್ಳಿಗಳಲ್ಲಿ ಆಡ್ತಕ್ಕಂಥ ನಾಟಕಗಳು ಕೂಡ ಅವು ವೃತ್ತಿ ರಂಗಭೂಮಿಯ ನಾಟಕಗಳೇ ಆಗಿರೋದ್ರಿಂದ ಅವುಗಳ ಸ್ವರೂಪ ಸ್ವಲ್ಪ ಹೆಚ್ಚು ಕಮ್ಮಿ ಇರ್ಬೋದು, ಅಪಸವ್ಯಗಳು ಜಾಸ್ತಿ ಇರ್ಬೋದು. ನಾವು ಪ್ರತಿನಿತ್ಯವೂ ಕೂಡ ನೀವು ಇದರಲ್ಲಿ ಯೂಟ್ಯೂಬ್ನಲ್ಲಿ ಒಂದು ದಿವಸಕ್ಕೆ 15ರಿಂದ 20 ಪೌರಾಣಿಕ ನಾಟಕಗಳನ್ನು ನಾನು ನೋಡ್ತೀನಿ. ಒಂದು ದಿವಸಕ್ಕೆ ನಾವು ಹಳೆಯ ಇರ್ಬೋದು, ಬೇರೆ ಇರ್ಬೋದು. ಹಾಗಿರುವಾಗ ಅದು ಬಾಹುಳ್ಯ ಇದೆಯಲ್ಲ, ಜನಸಾಮಾನ್ಯರಿಗೆ ಮುಟ್ತಕ್ಕಂಥ ಒಂದು ರಂಗಭೂಮಿಯ ಬಾಹುಳ್ಯ ಇರ್ತಕ್ಕಂಥ ವೃತ್ತಿ ರಂಗಭೂಮಿ. ಅಂತಹ ಒಂದು ಸಂದರ್ಭದಲ್ಲಿ ಆರಂಭಕ್ಕೆ ಇದು ಆಗಿದ್ದು ವೃತ್ತಿ ರಂಗಭೂಮಿ ಕೇಂದ್ರ ಅಂತ ಆಗಿತ್ತು. 2018ರಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿರ್ತಕ್ಕಂಥದ್ದು ಫೆಬ್ರವರಿ ತಿಂಗಳು 16ನೇ ತಾರೀಕು ತಮ್ಮ ಬಡ್ಜೆಟ್ನಲ್ಲಿ ದಾವಣಗೆರೆಯಲ್ಲಿ ವೃತ್ತಿ ರಂಗಭೂಮಿ ಕೇಂದ್ರ ಅಂತ ಮಾಡಿದರು. ಆ ವೃತ್ತಿ ರಂಗಭೂಮಿ ಕೇಂದ್ರ ವೃತ್ತಿ ರಂಗಭೂಮಿಯ ಸಮಗ್ರ ಅಧ್ಯಯನ, ಸಂಶೋಧನೆ ಮತ್ತು ರಂಗ ಶಿಕ್ಷಣ ಇದಕ್ಕೆ ಮೀಸಲಾಗಿತ್ತು. ಅದು ಟ್ಯಾಗ್ಲೈನ್ನಲ್ಲಿ ಇರ್ತಕ್ಕಂಥದ್ದು. ಹಾಗೆ ಆರಂಭವಾಗಿರ್ತಕ್ಕಂಥ ನಮ್ಮ ದಾವಣಗೆರೆಯ ವೃತ್ತಿ ರಂಗಭೂಮಿ ಕೇಂದ್ರ ಮುಂದೆ ಬಂದ ಸರ್ಕಾರ ಅದನ್ನು ರಂಗಾಯಣ ಅಂತ ಮಾಡ್ತು. ವೃತ್ತಿ ರಂಗಭೂಮಿ ರಂಗಾಯಣ ಅಂತ ಅದನ್ನು ಬದಲಾಯಿಸಿತು. ಅಲ್ಲಿಗೆ ಆ ಬದಲಾವಣೆ ಆದಮೇಲೆ ಅಲ್ಲಿ ಮೊದಲನೇದಾಗಿ ಒಬ್ಬರು ಸರ್ ದೇಶಪಾಂಡೆ ಅಂತ ಹೇಳಿ ನಿರ್ದೇಶಕರಾಗಿ ಬಂದಿದ್ದರು. ನಾನು 2ನೇ ನಿರ್ದೇಶಕನಾಗಿ ಬಂದು ಅಲ್ಲಿ ನಮ್ಮ ದಾವಣಗೆರೆಯಲ್ಲಿ
ಈಗ 10 ಎಕರೆ ಜಮೀನನ್ನು ಕೂಡ ಈ ವೃತ್ತಿ ರಂಗಭೂಮಿ ರಂಗಾಂಗಕ್ಕೆ ತಗೊಂಡಿದ್ದೀವಿ. ಮತ್ತು ಅದಕ್ಕೆ ಬೇಲಿ ಕೂಡ ಹಾಕ್ಸಿದ್ವಿ. ಅದಕ್ಕೆ ಸರ್ಕಾರ ಸಿದ್ದರಾಮಯ್ಯನವರು ಬಡ್ಜೆಟ್ನಲ್ಲಿ, ಕಳೆದ ಬಾರಿ ಬಡ್ಜೆಟ್ನಲ್ಲಿ ಅದಕ್ಕೆ ನಮಗೆ 3 ಕೋಟಿ ರೂಪಾಯಿಗಳನ್ನು ಕೂಡ ಅದಕ್ಕೆ ಮಂಜೂರು ಮಾಡಿದ್ದಾರೆ. ಅದು ಇಷ್ಟರಲ್ಲೇ ಆ ಶಂಕುಸ್ಥಾಪನೆಯಾಗಿ ಕಾರ್ಯಕ್ರಮ ಶುರು ಆಗ್ತದೆ. ಇನ್ನು ಈ ನಮ್ಮ ಪ್ರಕಾರ ಇದೆಯಲ್ಲ, ಆದರೆ ನಾಟಕಗಳು ಇವತ್ತು ನಾಟಕ ಕಂಪನಿಗಳಲ್ಲಿ ಇದು ಉಳಿದಿಲ್ಲ. ಏನು ವೃತ್ತಿ ರಂಗಭೂಮಿಯ ಪರಂಪರೆ ಇದೆಯಲ್ಲ, ಮಹತ್ವದ ಪರಂಪರೆಯಲ್ಲಿರ್ತಕ್ಕಂಥದ್ದು. ಅಲ್ಲಿ ಏಣಿಗೆ ಬಾಳಪ್ಪನವರು, ನಾನು ಯಾಕೆ ಏಣಿಗೆ ಬಾಳಪ್ಪನ ಒಬ್ಬನೇ ಹೇಳ್ತಾ ಇದ್ದಾರೆ ಅಂದರೆ, ಈ ಪ್ರದೇಶದಲ್ಲಿ ನಿಮ್ಮೆಲ್ಲರಿಗೂ ಚಿರಪರಿಚಿತರಾಗಿರ್ತಕ್ಕಂಥ ರಂಗಭೂಮಿಯ ಒಬ್ಬ ದೊಡ್ಡ ಅಧ್ವೈತ ಶಕ್ತಿ ಇರ್ತಕ್ಕಂಥವ್ರು. ಅವರು ಬಸವೇಶ್ವರನ ಪಾತ್ರ ಮಾಡ್ತಾರೆ ಅಂತ ಹೇಳಿದರೆ ಜನ ಬಸವೇಶ್ವರನ ಪಾತ್ರ ನೋಡ್ಲಿಕ್ಕಾಗೆ ಬರ್ತಿದ್ರು. ಅಕ್ಷರಶಃ ಅದು ಬಸವೇಶ್ವರನ ಪಾತ್ರ ನೋಡಿ ಎಷ್ಟೋ ಮಂದಿ ಬದಲಾವಣೆ ಆಗಿದ್ರು. ಅವರು ಕೂಡ ಬದಲಾವಣೆ ಆಗ್ತಾರೆ. ಅವರು ಚಹಾ ಕುಡಿತಾರಲ್ಲ ಬಸವಣ್ಣ ಅನ್ಕೊಂಬಿಟ್ಟು ಹಗಲತ್ತು ನೋಡಿದಾಗ ಇದು ಬಹಳಷ್ಟು ಮಂದಿ ಗೊತ್ತಿರ್ತಕ್ಕಂಥ ಸಂಗತಿ. ಇದು ಬಸವೇಶ್ವರನ ಪಾತ್ರ ಮಾಡ್ತಕ್ಕಂಥ ಅವರು ಹೋಟ್ಲಾಗ ಚಹಾ ಕುಡಿತಾರೆ. ಇವರು ಬಾಳಪ್ಪನವರು ಬಸವಣ್ಣ ಕೂಡ ಚಹಾ ಕುಡಿತಾನಪ್ಪ ಅನ್ಕೊಂಬಿಟ್ಟು ಇದು ಮಾಡಿ, ಅಯ್ಯೋ ಈ ಜನಗಳನ್ನ ನಾನು ಬಸವಣ್ಣನಾಗಿ ಗುರುತಿರ್ಬೇಕಾದ್ರೆ ನಾನು ಚಹಾ ಕುಡಿಯೋದನ್ನು ಬಿಡಬೇಕಂತ ಅವ್ರು ಕೊನೆಯವರೆಗೂ ಕೂಡ ಅದನ್ನು ಬಿಟ್ಟು ಬಿಡ್ತಾರೆ, ಚಹಾನ ಕುಡಿಯುವುದಿಲ್ಲ. ಇಂಥ ಅನೇಕ ಸಂಗತಿಗಳು ವೃತ್ತಿರಂಗ ಭೂಮಿಯಲ್ಲಿ ದಂತಕಥೆಗಳ ಹಾಗೆ ಆಗಿ ಹೋಗಿರ್ತಕ್ಕಂಥದ್ದು. ನೀವು ದಕ್ಷಿಣ ಕರ್ನಾಟಕ ಕಡೆ ಹೋದರೆ ಅಲ್ಲಿ KT ಗಂಗಾಧರ ರಾಯರ ಕೋಲಾರ ಭಾಗದಲ್ಲಿ ಅಥವಾ ಮೈಸೂರು ಮತ್ತು ಬೆಂಗಳೂರು ಪ್ರಾಂತ್ಯದಲ್ಲಿ ಅವರ ದುರ್ಯೋಧನ ಪಾತ್ರ ಬಹಳ ಪ್ರಮುಖವಾಗಿರ್ತಕ್ಕಂಥ. ನಾನು ಮೊನ್ನೆ ಕ್ಲಾಸ್ನಲ್ಲಿ ಹೇಳಿದೆ, ನಾನು ಆ ದುರ್ಯೋಧನ ಪಾತ್ರ ನೋಡಿ ಆ ಹೆಣ್ಮಗಳು ಹೆರಿಗೆನೇ ಆಗಿಬಿಡ್ತದೆ ಸ್ಟೇಜ್ನಲ್ಲಿ ಅಂತಕ್ಕಂಥದ್ದು. ಇಂಥ ಅನೇಕ ಸಂಗತಿಗಳಿದ್ದಾವೆ. ಅಂದರೆ ಅಲ್ಲಿ ಅಭಿನಯ ಪರಂಪರೆ ಇತ್ತು, ಅದರ ಜೊತೆಗೆ ರಂಗ ಸಂಗೀತ ಪರಂಪರೆ ಇತ್ತು. ಈ ಭಾಗದಲ್ಲಿ ಉತ್ತರಾದಿಯ ಒಂದು ಪ್ರಭಾವದಿಂದ ಅವರೆಲ್ಲ ನಾಟಕಗಳಲ್ಲಿ, ಕೊಣ್ಣೂರು ಕಂಪನಿ ಇರ್ಬೋದು, ಬಸವಣ್ಣಪ್ಪರ ಕಂಪನಿ ಇರ್ಬೋದು, ಇನ್ನು ಬೇರೆ ಯಾರದೇ ಕಂಪನಿ ಇರ್ಬೋದು, ಎಲ್ಲ ಕಂಪನಿಗಳಲ್ಲಿ ಕೂಡ ರಂಗ ಸಂಗೀತದ ಸಂವೇದನೆಯಿಂದ ಶುರುವಾಗಿರ್ತಕ್ಕಂಥದ್ದು ರಂಗಗೀತೆಗಳಿರ್ತಿದ್ವು. ಆ ಭಾಗದಲ್ಲಿ ದಕ್ಷಿಣಾದಿ ಇರ್ತಿತ್ತು. ವರದಾಚಾರ್ಯ ಕಂಪನಿ ಇರ್ಬೋದು, ಚಂದ್ರಮೌಳೇಶ್ವರ ಕಂಪನಿ ಇರ್ಬೋದು, ಗುಬ್ಬಿ ಕಂಪನಿ ಇರ್ಬೋದು, ಎಲ್ಲ ಕಂಪನಿಗಳಲ್ಲಿ ಕೂಡ ರಂಗ ಸಂಗೀತ ಪ್ರಮುಖವಾಗಿತ್ತು. ಆದರೆ ಅದಕ್ಕೆ ರಂಗ ಸಂಗೀತದಿಂದಲೇ ವೃತ್ತಿ ನಾಟಕಗಳನ್ನು ಗುರುತಿಸುವಂತಾಗಿತ್ತು. ಮತ್ತು ಇನ್ನೊಂದು ಮುಖ್ಯವಾಗಿರ್ತಕ್ಕಂಥದ್ದು ರಂಗ ಸಜ್ಜಿಕೆ ಪರಂಪರೆ. ಗುಬ್ಬಿ ವೀರಣ್ಣನವರ ನಾಟಕ ಕಂಪನಿ ಬರ್ತದೆ ಅಂತ ಹೇಳಿದ್ರೆ ದಾವಣಗೆರೆಗೆ, ಅಲ್ಲಿ 3 ವ್ಯಾಗನ್ಗಳಲ್ಲಿ ನಾಟಕ ಕಂಪನಿಯ ಸರಂಜಾಮಗಳು ಬರ್ತಿದ್ವು. ಒಂದು ವ್ಯಾಗನ್ನಲ್ಲಿ ಅಲ್ಲಿ ಕುದುರೆ, ಆಮೇಲೆ ಜಿಂಕೆ, ಮೊಲಗಳೇ ಇರ್ತಿದ್ವು. ಅಂದ್ರೆ ಸರ್ಕಸ್ ಕಂಪನಿ ಬಂದ ಹಾಗೆ ಇರ್ತಿತ್ತು. ಅಂದ್ರೆ ಇಂಥದ್ದು ಒಂದು ಪರಂಪರೆ ನಡೆದಿರ್ತಕ್ಕಂಥ ವೃತ್ತಿ ರಂಗಭೂಮಿ ನಾಟಕ ಕಂಪನಿಗಳು ಮತ್ತು ಆ ಪರಂಪರೆ ಏನಿದೆ ಉದ್ದಕ್ಕೂ ಕೂಡ 150 ವರ್ಷಗಳ ಕಾಲದಲ್ಲಿ ಅದು ಏನಿಲ್ಲ ಅಂದ್ರೂ 65-70 ವರ್ಷಗಳ ಕಾಲ ಅಂಥದ್ದೊಂದು ಔನ್ನತ್ಯವನ್ನು ಮೆರೆದಿದೆ ಮತ್ತು ಸುವರ್ಣ ಯುಗದ ಹಾಗೆ ಅದು ಮೆರೆದಿರ್ತಕ್ಕಂಥದ್ದು. ಆದರೆ ಕಳೆದ 60-70 ವರ್ಷಗಳಿಂದ ಆಗಿರ್ತಕ್ಕಂಥ ಬದಲಾವಣೆಗಳ ಸಂದರ್ಭದಲ್ಲಿ ನನಗೆ ಮನಗಂಡದ್ದು ಆ ಪರಂಪರೆಗೆ ಧಕ್ಕೆ ಬಂದಿದೆ. ಅಭಿನಯ ಪರಂಪರೆಗೆ ಧಕ್ಕೆ ಬಂದಿದೆ, ಮತ್ತೆ ಅಲ್ಲಿ ರಂಗಸಂಗೀತ ಪರಂಪರೆಗೆ ಧಕ್ಕೆ ಬಂದಿದೆ, ಮತ್ತು ರಂಗ ಸಜ್ಜಿಕೆ ಪರಂಪರೆಗೆ ಕೂಡ ಧಕ್ಕೆ ಬಂದಿದೆ. ಹಾಗಿರುವಾಗ ರಂಗ ಸಂಗೀತದ ಮೂಲಕ ಆ ಒಂದು ಪರಂಪರೆಯನ್ನು ಆಧುನೀಕರಣಗೊಳಿಸಿ ಮತ್ತು ವರ್ತಮಾನೀಕರಣದ ಇದು ಇಟ್ಕೊಂಡು ಪ್ರಜ್ಞೆಗಳನ್ನ ಇಟ್ಟುಕೊಂಡು ಅದನ್ನು ಕಟ್ಟಬೇಕಾಗಿದೆ ವೃತ್ತಿ ರಂಗಭೂಮಿಯನ್ನು. ಆ ನಿಟ್ಟಿನಲ್ಲಿ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಮೊದಲ ಬಾರಿಗೆ ಪ್ರಯತ್ನ ಮಾಡಿರ್ತಕ್ಕಂಥದ್ದು ದಾವಣಗೆರೆಯಲ್ಲಿ ವೃತ್ತಿ ರಂಗ ನಾಟಕಗಳ ಅಥವಾ ರಂಗ ಸಂಗೀತದ ರಂಗಗೀತೆಗಳನ್ನು ಕಲಿಸುವ ಮೂಲಕ ನಾವು ಆರಂಭ ಮಾಡಿದ್ವಿ. ದಾವಣಗೆರೆಯಲ್ಲಿ ನಮಗೆ ಭಾಳ ದೊಡ್ಡ ರೆಸ್ಪಾನ್ಸ್ ಬಂತು. ನಮಗಲ್ಲಿ 20 ಮಕ್ಕಳು ಅಲ್ಲಿ ಭಾಗವಹಿಸಿರ್ತಕ್ಕಂಥದ್ದು ಮತ್ತು ಅದು 1.5-2 ಗಂಟೆಗಳ ಕಾಲ ರಂಗ ಸಂಗೀತ ಕಾರ್ಯಕ್ರಮ ಮಾಡಿದ್ದೀವಿ. ಅದರ ಪರಿಣಾಮವಾಗಿ ಮತ್ತೆ ನಾವು ಒಂದೇ ಭಾಗದಲ್ಲಿ ಮಾಡೋದಲ್ಲ, 4 ವಿಭಾಗಗಳಲ್ಲಿ ಮಾಡೋಣ ಅನ್ಕೊಂಬಿಟ್ಟು. ಅಂದರೆ 4 ಕಡ್ಡಾಯ ವಿಭಾಗಗಳಲ್ಲಿ ಮೈಸೂರಿನಲ್ಲಿ ಕೂಡ ಮಾಡಿದ್ದೀವಿ. ಮೈಸೂರಿನಲ್ಲಂತೂ ನಿರೀಕ್ಷೆ ಮೀರಿ ನಮಗೆ ರೆಸ್ಪಾನ್ಸ್ ಬಂತು. ಅಲ್ಲಿ YN ಪುಟ್ಟಣ್ಣನವರು ನಮಗೆ ರಂಗ ಸಂಗೀತವನ್ನು ಕಲಿಸಿಕೊಟ್ಟು ಅಲ್ಲಿ ಬಹಳ ಅದ್ಭುತವಾಗಿರ್ತಕ್ಕಂಥ ಬಂತು. ಈ 3ನೇ ಬಾರಿಗೆ ನಾವು ಇಲ್ಲಿ ಬೆಳಗಾವಿ ಭಾಗದಲ್ಲಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಇಲ್ಲಿಯೂ ಕೂಡ ನಮಗೆ ಒಳ್ಳೆ ರೆಸ್ಪಾನ್ಸ್ ಬಂದಿದೆ, ಒಳ್ಳೆ ಸ್ಪಂದನೆ ಸಿಕ್ಕಿದೆ ನಮಗೆ.